ಹಲೋ! ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಹೀಗಿದೆ. ಸೊ, ಬಿಗ್ ಬಾಸ್ ಮನೆಯಲ್ಲಿ ಈಗ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ನಿನ್ನೆ ಒಂದು ಎಪಿಸೋಡಲ್ಲಿ ನೋಡಿರ್ಬೋದು, ವಿಲನ್ ಎಂಟ್ರಿ ಆಗಿದೆ ಬಿಗ್ ಬಾಸ್ ಮನೆಗೆ. ಇವತ್ತು ಆ ವಿಲನ್ ಹೇಳಿದ್ದಾರೆ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡಿಬೇಕು ಅಂತ. ಅದು ಯಾವ ರೀತಿ ನಡೀತಾ ಇದೆ ಅಂದ್ರೆ, ಒಂದು ಹಾಲೋವಿನ್ ತರ ನಡೀತಾ ಇದೆ. ಸೊ, ಅಲ್ಲಿ ಕೆಲವೊಂದು ಕ್ಯಾಪ್‌ಗಳನ್ನ ಇಟ್ಟಿದ್ದಾರೆ. ಆ ಕ್ಯಾಪ್‌ಗಳ ಮೇಲೆ ನಂಬರ್‌ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆ ನಂಬರ್ ಮೆನ್ಷನ್ ಮಾಡಿರುವಂತಹ ಕ್ಯಾಪ್‌ಗಳನ್ನ ಸ್ಪರ್ಧಿಗಳು ಹಾಕ್ಕೋಬೇಕು. ಅದು ಯಾವ ರೀತಿ ಅಂದ್ರೆ, ಚೈತ್ರ ಅವರು ಈಗ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಸೊ, ಕ್ಯಾಪ್ಟನ್ ಹೇಳಿದಂತೆ ಒಂದೊಂದು ಕ್ಯಾಪ್ ಅನ್ನ ಒಬ್ಬೊಬ್ಬರಿಗೆ ಹಾಕ್ಬೇಕು. 0 ನಂಬರ್ ಇರುವಂತಹ ಕ್ಯಾಪ್ ಅನ್ನ ಹಾಕಿದವರು ಯಾವುದೇ ಕಾರಣಕ್ಕೂ ಯಾರನ್ನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತೊಡಗಿಸೋ ಹಾಗಿಲ್ಲ. ಇದಾದ್ಮೇಲೆ 1 ರಿಂದ 5 ವರೆಗೂ ಕ್ಯಾಪ್‌ಗಳ ಮೇಲೆ ನಂಬರ್‌ಗಳಿದೆ. ಇದನ್ನ ಚೈತ್ರ ಅವರು ಮನೆಯ ಕ್ಯಾಪ್ಟನ್ ಆಗಿರೋದ್ರಿಂದ ಒಬ್ಬೊಬ್ಬರಿಗೆ ಕೊಡ್ಬೇಕು. ಅವರು ಈಗ ಈ ಒಂದು ಪ್ರೋಮೋದಲ್ಲಿ ಏನಾಗಿದೆ ಅಂದ್ರೆ, ಕಾವ್ಯ ಅವರಿಗೆ 2 ವ್ಯಕ್ತಿಗಳನ್ನ ನಾಮಿನೇಷನ್ ಮಾಡುವಂತಹ ಒಂದು ಕ್ಯಾಪ್ ಅನ್ನ ಕೊಟ್ಟಿದ್ದಾರೆ. ಅವರು ಹಾಕೊಂಡಂತಹ ಕ್ಯಾಪ್ ಅಲ್ಲಿ ನಂಬರ್ 2 ಅಂತ ಇದೆ. ಸೊ, ಅದರ ಪ್ರಕಾರ ಇಬ್ರನ್ನ ನಾಮಿನೇಟ್ ಮಾಡ್ಬೇಕು ಮನೆಯಿಂದ ಹೊರಗೆ ಹೋಗೋದಕ್ಕೆ. ಯಾಕೆ ಅರ್ಹರು ಎಂದು ಕಾರಣ ಕೂಡ ಕೊಡ್ಬೇಕು. ಕಾವ್ಯ ಅವರು ಪದೇ ಪದೇ ಗಿಲ್ಲಿ ಅವ್ರನ್ನ ಸರಿ ಅಂತಾನು ಹೇಳ್ತಾರೆ, ತಪ್ಪು ಅಂತಾನು ಹೇಳ್ತಾರೆ. ಕಾಮಿಡಿ ಅನ್ನೋ ಒಂದು ವಿಷಯ ಇಟ್ಕೊಂಡು ಗಿಲ್ಲಿನ ಮನೆಯಲ್ಲಿರುವಂತಹ ಎಲ್ಲಾ ಕಂಟೆಸ್ಟೆಂಟ್‌ಗಳು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು ಇಲ್ಲಿ ಗಿಲ್ಲಿ ಮತ್ತೆ ರಜತ್ ಅವರನ್ನ ಕಾವ್ಯ ಅವರು ಇಲ್ಲಿ ನಾಮಿನೇಷನ್ ಮಾಡಿದ್ದಾರೆ. ಸೊ, ನಾಮಿನೇಟ್ ಆದಂತಹ ಅಭ್ಯರ್ಥಿಗಳನ್ನ ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಲ್ಸಿ, ಸೊ ನಾಮಿನೇಟ್ ಮಾಡಿದಂತವರು ತಳ್ಳಬೇಕು. ಸೊ, ಕಾವ್ಯ ಅವರು ಇಲ್ಲಿ ರಜತ್ ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡಿ ಫುಲ್ ಅಲ್ಲಿ ತಳ್ಳಬೇಕಾಗಿರುತ್ತೆ. ಸೊ, ಇವರು ಗಿಲ್ಲಿ ಅವರಿಗೆ ಕಾರಣಗಳನ್ನ ಕೊಟ್ಟಾಗ ಗಿಲ್ಲಿ ಅವರು ಸೈಲೆಂಟ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಅದಾದ ನಂತರ ರಜತ್ ಅವರಿಗೆ ಕಾರಣವನ್ನ ಕೊಡ್ತಾರೆ. ಯಾಕೆ ರಜತ್ ಅವ್ರನ್ನ ನಾನು ನಾಮಿನೇಟ್ ಮಾಡ್ದೆ ಅನ್ನೋದನ್ನ ಕಾರಣ ಕೊಡ್ತಾರೆ. ಅವ್ರು ಹೇಳೋದು ಅಷ್ಟೇ, ರಜತ್ ಅವರು ಎಲ್ಲೋ ಒಂದ್ ಕಡೆ ಕಳೆದು ಹೋಗ್ಬಿಟ್ಟಿದ್ದಾರೆ. ಒಂಥರ ಕಾಮಿಡಿ ಮಾಡ್ಕೊಂಡೇ ಇರ್ತಾರೆ. ಅಂದ್ರೆ ಗಿಲ್ಲಿ ಜೊತೆಗೆ ಇದ್ದಾರೆ ಅನ್ನೋ ಒಂದು ರೀಸನ್ ಅನ್ನ ಇಟ್ಕೊಂಡು ಇವರು ನಾಮಿನೇಟ್ ಮಾಡ್ತಾರೆ. ಮತ್ತೆ ಇದಕ್ಕೆ ಕಾರಣಗಳನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ರಜತ್ ಅವರು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಏನು ಕಾಮಿಡಿ ಮಾಡೋದೇ ತಪ್ಪಾ? ನಗೋದೇ ತಪ್ಪಾ ಈ ಮನೆಯಲ್ಲಿ ಅಂತ ಹೇಳ್ತಾರೆ. ಇದಾದ ನಂತರ ಏನು ಇಲ್ಲಿ ಈ ಬಂದಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ತಲೆ ಕೆಟ್ಟೋಗಿದ್ಯಾ ಅಂದ್ಬಿಡ್ತಾರೆ. ಸೊ, ಆಗ ಚೈತ್ರ ಅವರು ಹಾಗೆ ಧ್ರುವಂತ್ ಅವರು ಕಂಟೆಸ್ಟೆಂಟ್ ಅನ್ಬೇಡಿ ಅಂತ ಹೇಳಿ ಅಶ್ವಿನಿ ಅವರು ಕೂಡ ಹೇಳ್ತಾರೆ. ಅಂದ್ರೆ ಕಂಟೆಸ್ಟೆಂಟ್ ಒಬ್ರ ಬಗ್ಗೆ ಮಾತ್ರ, ಇಲ್ಲಿ ಮನೆಯೆಲ್ಲ ಕಂಟೆಸ್ಟೆಂಟ್‌ಗೆ ತಲೆ ಕೆಟ್ಟಿಲ್ಲ ಅನ್ನೋ ರೀತಿಯಾಗಿ ಅಲ್ಲಿರುವಂತಹ ಅಭ್ಯರ್ಥಿಗಳು ಹೇಳ್ತಾರೆ. ಇದಾದ ನಂತರ ಅಲ್ಲಿ ದೊಡ್ಡ ವಾರ್ ನಡೆಯುತ್ತೆ. ರಜತ್ ಅವ್ರಿಗೆ ಹಾಗೆ ಧ್ರುವಂತ್ ಅವ್ರಿಗೆ. ಯಾಕೆ ಅಂದ್ರೆ, ರಜತ್ ಅವರು ಹೀಗೆ ಪಾಸ್ ಆಗ್ತಾ ಇರ್ತಾರೆ. ಧ್ರುವಂತ್ ಅವ್ರ ಮುಂದೆ ಅವರ ರಿಯಾಕ್ಷನ್ ಬೇರೆಯಾಗೇ ಇರುತ್ತೆ ಧ್ರುವಂತ್ ಅವ್ರದ್ದು. ಆಗ ರಜತ್ ಅವರಿಗೆ ಕೋಪ ಬರುತ್ತೆ. "ಏನ್ ಅಂತೀಯಾ?" ಅಂತ ಹೇಳ್ತಾರೆ. ಸೊ, ಇದು ಮತ್ತೆ ಮಾತಿಗೆ ಮಾತು ಬೆಳೆದು ಜಗಳ ಆಗತ್ತೆ. "ಏನು ನಾನೇನ್ ಗಿಲ್ಲಿನಾ? ನನ್ಗೇನು ಮಾತಾಡ್ಬೇಡ" ಅಂತ ಹೇಳಿ ಧ್ರುವಂತ್ ಅವ್ರು ಹೇಳ್ತಾರೆ. "ಏನ್ ಮಾತಾಡ್ಬಾರ್ದು? ಮಗ್ನೆ ಕೊಟ್ಟೆ ಅಂದ್ರೆ ಹಂಗೆ ನೋಡು" ಅಂತಾರೆ. ಸೊ, "ಹಂಗಿದ್ರೆ ಹೊಡಿತೀರಾ? ಬನ್ನಿ ಹೊಡಿ ಬನ್ನಿ" ಅಂತಾರೆ. ಅವಾಗ "ಏನು ನಿಂದು" ಅಂತ ಹೇಳಿ ಹೊಡಿಯೋ ತರ ಹೋಗಿದ್ದಾರೆ. ಸೊ, ಅಲ್ಲೇನು ಇಲ್ಲಿ ದೈಹಿಕವಾಗಿ ಯಾರದೇ ಮೇಲಾಗ್ಲಿ ಕೈ ಮಾಡೋ ಹಾಗಿಲ್ಲ. ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡೋ ಹಾಗಿಲ್ಲ. ಮಾಡಿದ್ರೆ ಅವ್ರನ್ನ ಮನೆಯಿಂದ ಆಚೆ ಹಾಕ್ತಾರೆ. ಸೊ, ಇಲ್ಲಿ ಆ ರೀತಿ ಎಲ್ಲ ಆಗಿಲ್ಲ ಅನ್ಸುತ್ತೆ. ಆದ್ರೆ ಧ್ರುವಂತ್ ಅವ್ರಿಗೂ ತುಂಬಾ ಕೋಪ ಬಂದಿದ್ರೆ, ಅಷ್ಟೇ ಅಲ್ಲದೆ ರಜತ್ ಅವ್ರಿಗೂ ಸಖತ್ ಕೋಪ ಬಂದು ಇವ್ರು ಹೊಡೆಯೋದಕ್ಕೆ ಹೋಗಿದ್ದಾರೆ. ಅಲ್ಲಿರುವಂತಹ ಕಂಟೆಸ್ಟೆಂಟ್‌ಗಳು ತಡೆದಿದ್ದಾರೆ. ಸೊ, ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಆಗಿಲ್ಲಲ್ಲ ಅನ್ಸುತ್ತೆ. ಆದ್ರೆ ಹೇಳೋದಕ್ಕಾಗಲ್ಲ. ಕೆಲವೊಂದ್ಸಲ ಅತಿಯಾದ ಕೋಪ ಏನೆಲ್ಲ ಮಾಡಿಸ್ಬಿಡುತ್ತೆ. ಆದ್ರೆ ಇಲ್ಲಿ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ, ಅವರು ನಾಮಿನೇಟ್ ಮಾಡಿರೋದಕ್ಕೆ ಬೇಜಾರಾಗಿದ್ದಾರೆ ರಜತ್ ಅವರು. ಅದ್ರಲ್ಲೇ ಕೋಪದಲ್ಲೇ ಮಾತಾಡ್ತಿದ್ದಾರೆ. ಸೊ, ಇವರಿಬ್ರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಾತ್ರ ಇವರ ವಾದ ವಿವಾದ ನಡಿಬೇಕಾಗಿತ್ತು. ಆದ್ರೆ ಮಧ್ಯೆ ಎಲ್ಲೋ ಧ್ರುವಂತ್ ಅವ್ರು ಬಂದ್ರು ಅಂತ ಅನ್ಸುತ್ತೆ. ಕೆಲವೊಂದ್ಸಲ ಹಂಗೆ ಅನ್ಸುತ್ತೆ, ಧ್ರುವಂತ್ ಅವರು ಇಲ್ದೇ ಇರೋ ಗ್ರಹಚಾರನ ಮೈ ಮೇಲೆ ಎಳ್ಕೊಂತಾರೆ ಅಂತ. ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ. ಕಾವ್ಯ ಮಾಡಿದಂತಹ ನಾಮಿನೇಷನ್ ಬಿಸಿ ಈಗ ತುಂಬಾ ಜೋರಾಗಿನೇ ಸೌಂಡ್ ಮಾಡ್ತಾ ಇದೆ. ಇಲ್ಲಿ ವಿಲನ್ ಎಂಟ್ರಿ ಆಗತ್ತಾ? ಇವರಿಬ್ಬರ ಮಧ್ಯೆ ಏನಾದ್ರು ಜಗಳ ಆಗತ್ತಾ? ಅಥವಾ ವಿಲನ್ ಎಂಟ್ರಿಯಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ ಈ ಜಗಳವನ್ನ? ವಿಲನ್ ಎಂಟ್ರಿ ಒಂಥರ ಬೇರೆ ರೀತಿಯಾಗಿ ಸದ್ದಾಗ್ತಾ ಇದೆ, ಸದ್ ಮಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ಕ್ಯಾರೆಟ್ ಹಲ್ವಾ ಕೊಟ್ಟಾಗ್ಲೇ ಗೊತ್ತಾಯ್ತು ಇಲ್ಲಿ ವಿಲನ್ ಎಂಟ್ರಿ ತುಂಬಾ ಡೇಂಜರ್ ಅಂತ ಹೇಳಿ. ನೋಡೋಣ ಎಪಿಸೋಡ್‌ಗಳನ್ನ ಕಾದು ಅಂತ ಹೇಳ್ತಾ, ನನ್ನ ಚಾನೆಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ನಮಸ್ಕಾರ.